ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪವಗಡ ಕುಕಿಂಗ್ ಆ್ಯಂಡ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ಬೆಂಗಳೂರು ಶೈಲಿಯ ಚಿಕನ್ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಅದರಲ್ಲೂ ಇದು ಅವರೆಕಾಳು ಸೀಸನ್ ಇರೋದ್ರಿಂದ ಇದಕ್ಕೆ ಅವರೆಕಾಳು ಹಾಕಿ ಚಿಕನ್ ಸಾಂಬಾರ್ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬಾ ಚೆನ್ನಾಗಿರುತ್ತೆ. ನನ್ನ ತಮ್ಮ ಬಂದಿದ್ದ, ಅವನಿಗೋಸ್ಕರ ಮಾಡಿದಂತಹ ಈ ಚಿಕನ್ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಮಾಡೋಣ ಅಂತ ನೋಡೋಣ. ಅದಕ್ಕೂ ಮುನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದ್ದೀನಿ. ಬನ್ನಿ. ಚಿಕನ್ ಸಾಂಬಾರ್ಗೆ ಇದಕ್ಕೆ ಬೇಳೆ ಹಾಕಿ ಮಾಡ್ತೀನಿ ಅಂತ ಹೇಳಿದ್ನಲ್ವಾ, ಹಾಗಾಗಿ ಇಲ್ಲಿ ನಾನು ಇದಕ್ಕೆ ಬೇಳೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಕೆಲಸ ಎಲ್ಲ ನಾನು ಅಂಗಡಿಯಲ್ಲೇ ಮಾಡ್ಕೊಳ್ತೀನಿ. ಯಾಕಂದರೆ ಬೆಳಗ್ಗೆಯಿಂದ ಸಂಜೆವರೆಗೂ ಅಂಗಡಿಯಲ್ಲೇ ಇರ್ತೀನಿ. ಮನೇಲಿ ಮಾಡ್ಕೊಳ್ಳೋಕ್ಕೆ ಟೈಮ್ ಇರಲ್ಲ ನನಗೆ, ಹಾಗಾಗಿ ಇಲ್ಲೇ ರೆಡಿ ಮಾಡ್ಕೊಳ್ತೀನಿ. ನಿನ್ನೆ ಅಂಗಡಿ ಹತ್ರನೇ ತೊಗೊಂಡ್ಬಿಟ್ಟು ನೀಟಾಗೆಲ್ಲ ಬಿಡಿಸಿ ಕ್ಲೀನ್ ಮಾಡಿ ನೆನೆಸಿ ಇಟ್ಟಿದ್ದೆ ಅಂಗಡಿಯಲ್ಲೇ. ಈಗ ಮಾರನೇ ದಿನ ಮಧ್ಯಾಹ್ನ ಆಗಿದೆ. ಇದಕ್ಕೆ ಬೇಳೆನ ಮಾಡ್ಕೊಳ್ತಾ ಇದ್ದೀನಿ. ನನಗೆ ಯಾವಾಗ ಸ್ವಲ್ಪ ಫ್ರೀ ಆಗುತ್ತೋ ಅವಾಗೆಲ್ಲ ಈ ಥರದ ಕೆಲಸ ಮಾಡ್ಕೊಳ್ತೀನಿ. ಸ್ವಲ್ಪ ಜಾಸ್ತಿನೇ ನೆನೆಸಿಟ್ಟಿದ್ದೆ ಇದಕ್ಕೆ ಬೇಳೆ ಸಾಂಬಾರು ಮಾಡೋಣ ಅಂತೇಳ್ಬಿಟ್ಟು. ನನ್ನ ತಮ್ಮ ಬಂದಿರೋದ್ರಿಂದ ಚಿಕನ್ನೇ ಮಾಡೋಣ. ಅವನು ಬಂದರೆ ಯಾವಾಗಲೂ ನಾನ್ ವೆಜ್ಜೇ ಮಾಡೋದು. ಯಾಕಂದರೆ ಬ್ಯಾಚುಲರ್ಸ್ ಇರೋದು, ಅವನು ಪೊಲೀಸ್ ಆಗಿದ್ದಾನೆ ಇಂದಿರಾನಗರದಲ್ಲಿ. ಬ್ಯಾಚುಲರ್ಸ್ ಇರೋದ್ರಿಂದ ಬಂದಾಗೆಲ್ಲ ಅವನಿಗೆ ಚಿಕನ್ ಮಾಡೇ ಇಡೋದು. ಬೇರೆ ಏನು ತಿನ್ನಲ್ಲ ಅವನು, ಮಟನ್ ಅದು ಇದನ್ನು. ಚಿಕನ್ ಸಾಂಬಾರು ಮುದ್ದೆ ಆದರೆ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಹಂಗಾಗಿ ಅವ್ನು ಬಂದಾಗೆಲ್ಲ ಕಂಪಲ್ಸರಿ ಚಿಕನ್ ಮಾಡೇ ಮಾಡ್ತೀವಿ. ಅದರಲ್ಲೂ ಇದು ಸೀಸನ್ ಇರೋದ್ರಿಂದ ಅವರೆಕಾಳ್ದು ಇದಕ್ಕೆ ಬೇಳೆ ಹಾಕಿದರೆ ಚಿಕನ್ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಅವನಿಗೋಸ್ಕರ ಮಾಡ್ತಾಯಿದ್ದೀನಿ. ಸುಮಾರು ಒಂದು 150 ಗ್ರಾಮ್ ಆಗೋಷ್ಟು ಇದಕ್ಕೆ ಬೇಳೆನ ಮಾಡಿಕೊಂಡು ಈಗ ಮನೆಗೆ ಬಂದಿದ್ದೀನಿ. ಇಲ್ಲಿ ನಾನು 1 kg ಆಗೋಷ್ಟು ಬಾಯ್ಲರ್ ಚಿಕನ್ನ ಒಂದು 3 ರಿಂದ 4 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ಸೋರಕ ಜಾಲದಲ್ಲಿ ಇಟ್ಕೊಂಡಿದ್ದೀನಿ. ಬಾಯ್ಲರ್ ಚಿಕನ್ನು 1 kg ಚಿಕನ್ಗೆ ಸುಮಾರು ಒಂದು 150 ಗ್ರಾಮ್ ಆಗೋಷ್ಟು ಇದಕ್ಕೆ ಬೇಳೆ ತೊಗೊಂಡಿದ್ದೀನಿ. ಇದಕ್ಕೂ ಜಾಸ್ತಿ ಹಾಕಿದರೆ ಅಷ್ಟೊಂದು ಚೆನ್ನಾಗಿರಲ್ಲ, ಇಷ್ಟು ಮಾತ್ರ ಹಾಕಿದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಇದಕ್ಕೆ ಮಸಾಲೆ ನೋಡ್ಕೊಳ್ಳೋದಾದರೆ 1 ಇಂಚ್ ಆಗುವಷ್ಟು ಶುಂಠಿ ತೊಗೊಂಡಿದ್ದೀನಿ, 2 ಗೆಡ್ಡೆ ಬೆಳ್ಳುಳ್ಳಿ, ಸ್ವಲ್ಪ ಚಕ್ಕೆ, ಒಂದು 5-6 ಲವಂಗ, 1 ಏಲಕ್ಕಿ, 1 ಮರಾಠ ಮೊಗ್ಗು, ಸ್ವಲ್ಪ ಕಲ್ಲು ಹೂವು, ಹಾಗೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ ತೊಗೊಂಡಿದ್ದೀನಿ. ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗುವಷ್ಟು ಒಣಕೊಬ್ಬರಿ ತೊಗೊಂಡಿದ್ದೀನಿ. ಒಣಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ರುಚಿ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಮಾಡಿದಷ್ಟು ಸಾಂಬಾರು ರುಚಿ ಹೆಚ್ಚುತ್ತೆ. ಹಾಗೆ ದಪ್ಪ ಗಾತ್ರದ 1 ಟೊಮೊಟೊ, ಹುಳಿ ಟೊಮೊಟೊ ತೊಗೊಂಡಿದ್ದೀನಿ. ಫಾರಮ್ ಆದರೆ 2 ಬಳಸಿ ಚೆನ್ನಾಗಿರುತ್ತೆ ಚಿಕನ್ ಸಾಂಬಾರಿಗೆ. ಮೀಡಿಯಮ್ ಸೈಜು 1 ಈರುಳ್ಳಿ ತೊಗೊಂಡಿದ್ದೀನಿ. ಒಂದು ಅರ್ಧ ಇಡಿ ಕೊತ್ತಂಬರಿ, ಒಂದು ಅರ್ಧ ಇಡಿ ಪುದೀನ, ಹಾಗೆ 2.5 ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪೌಡ್ರು, 1 ಟೇಬಲ್ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿ ತೊಗೊಂಡಿದ್ದೀನಿ. 1 kg ಚಿಕನ್ಗೆ ಇಷ್ಟು ಮಸಾಲೆ ತೊಗೊಂಡಿದ್ದೀನಿ. ಈಗ ಬೆಂಗಳೂರು ಶೈಲಿಯ ಚಿಕನ್ ಸಾಂಬಾರು ಮಾಡೋದು ಅಂತ ಹೇಳಿದ್ನಲ್ವ, ಹಾಗಾಗಿ ಸ್ಟವ್ ಮೇಲೆ ಒಂದು ಬಾಣಲಿ ಇಟ್ಕೊಂಡು 1 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಈ ಚಕ್ಕೆ, ಲವಂಗ, ಮರಾಠ ಮೊಗ್ಗು, ಏಲಕ್ಕಿ, ಕಲ್ಲುವು, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ನಮ್ಮ ಕಡೆ ಆದರೆ ಈ ರೀತಿ ಹುರ್ಕೊಂಡು ಮಾಡಲ್ಲ, ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತೀವಿ. ಚಕ್ಕೆ, ಲವಂಗ, ಗಸಗಸೆ ಮಾತ್ರ ಸ್ವಲ್ಪ ಬಿಸಿ ಮಾಡಿಕೊಂಡು ಹಾಗೆ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕ್ತೀವಿ. ಟೊಮೊಟೊ, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲ ಏನು ಹುರ್ಕೊಳಕ್ಕೆ ಹೋಗಲ್ಲ. ಈ ಸೈಡ್ ಬಂದರೆ ಈ ಥರ ಹುರಿದು ಮಾಡ್ತಾರೆ, ಚೆನ್ನಾಗಿರುತ್ತೆ. ಇದು ಒಂಥರ ಟೇಸ್ಟು. ಈರುಳ್ಳಿ ಸ್ವಲ್ಪ ಕಲರ್ ಶೇಡ್ ಆದಮೇಲೆ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಮತ್ತು ಕೊತ್ತಂಬರಿ, ಪುದೀನ ಇದನ್ನೆಲ್ಲ ಹಾಕ್ಕೊಂಡು ಟೊಮೊಟೊ ಸಾಫ್ಟ್ ಆಗೋವರೆಗೂ ಹುರ್ಕೊಳ್ಳೋಣ. ನೋಡಿ, ಟೊಮೊಟೊ ಎಲ್ಲ ಚೆನ್ನಾಗಿ ಸಾಫ್ಟ್ ಆಗಿದೆ. ಈಗ 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆ, ಒಂದು 2 ರಿಂದ 3 ಟೇಬಲ್ ಸ್ಪೂನ್ ಆಗೋಷ್ಟು ಒಣಕೊಬ್ಬರಿ ಹಾಕೋದ್ರಿಂದ ಸಾಂಬಾರು ತುಂಬಾ ರುಚಿಯಾಗಿರುತ್ತೆ. ಬಿಸಿ ಮಾಡಿದಷ್ಟು ರುಚಿ ಹೆಚ್ಚುತ್ತೆ, ಚೆನ್ನಾಗಿರುತ್ತೆ. ಚೆನ್ನಾಗೆಲ್ಲ ಹುರ್ಕೊಂಡ್ಬಿಟ್ಟು ಈಗ ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟು ಧನಿಯಾ ಪೌಡ್ರ್ ಮತ್ತು ಅಚ್ಕಾರದ ಪುಡಿನ ಹಾಕ್ಕೊಳ್ಳೋಣ. ಸ್ಟವ್ ಸ್ವಿಚ್ ಆಫ್ ಮಾಡಿಬಿಟ್ಟೆ ಹಾಕ್ಕೋಬೇಕು, ಇಲ್ಲಾಂದರೆ ಸೀದೋಗೋ ಚಾನ್ಸ್ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಈಗ ಇದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರಲ್ಲಿ ಚಿಕನ್ಗೆ ಒಗ್ಗರಣೆ ಹಾಕ್ಕೊಳ್ಳೋಣ. ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು 1-2 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬಾಯ್ಲರ್ ಚಿಕನ್ ಆಗಿರೋದ್ರಿಂದ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಕುಕ್ಕರ್ಗೆ ಹಾಕಿದರೆ ಜಾಸ್ತಿ ಬೆಂದೋಗುತ್ತೆ, ಹಾಗಾಗಿ ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಈಗ ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 1 kg ಆಗೋಷ್ಟು ಚಿಕನ್ನ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಹಾಕಿದ್ಮೇಲೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು 7 ರಿಂದ 8 ನಿಮಿಷ ಚೆನ್ನಾಗಿ ಹುರ್ಕೋಬೇಕಿದ್ನ. ಎಷ್ಟು ಚೆನ್ನಾಗಿ ನಾವು ಚಿಕನ್ನ ಹುರ್ಕೊಳ್ತೀವೋ ಅಷ್ಟು ರುಚಿಯಾಗಿ ಸಾಂಬಾರು ಬರುತ್ತೆ. ಅವರೆಕಾಳನ್ನ ಲಾಸ್ಟಲ್ಲಿ ಹಾಕ್ಕೊಳ್ಳೋಣ. ಇವಾಗಲೇ ಹಾಕಿದರೆ ಜಾಸ್ತಿ ಬೆಂದೋಗುತ್ತೆ.
ಚೆನ್ನಾಗಿರಲ್ಲ. ಹಾಗಾಗಿ ಲಾಸ್ಟಲ್ಲಿ ಅವರೆಕಾಳು ಹಾಕ್ಕೊಳ್ಳೋಣ. ಅಷ್ಟರಲ್ಲಿ ಮಸಾಲೆ ಸಹ ತಣ್ಣಗಾಗಿರುತ್ತೆ. ಚಿಕನ್ ಫ್ರೈ ಆಗೋ ಅಷ್ಟರಲ್ಲಿ ಅದನ್ನು ಸಹ ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಒಂದು 7ರಿಂದ 8 ನಿಮಿಷ ಚೆನ್ನಾಗಿ ಹುರ್ಕೊಂಡಿದ್ನಿ ಚಿಕನ್ನ. ಈ ಟೈಮಲ್ಲಿ ಅವರೆಕಾಳು ಹಾಕ್ಕೊಳ್ಳೋಣ. ಸುಮಾರು ಒಂದು 100ರಿಂದ 150 ಗ್ರಾಮ್ ಆಗೋಷ್ಟಿದೆ. ಇದಕ್ಕೂ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ. ಸಾಕು, 1 kg ಚಿಕನ್ಗೆ ಇಷ್ಟ ಅವರೆಕಾಳು ಹಾಕಿದರೆ ಸಾಕು. ತುಂಬಾ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನಮ್ಮ ಸೈಡ್ ಇರೋರು. ಈಗ ರುಬ್ಬಿಟ್ಕೊಂಡಿರೋಂಥ ಮಸಾಲೆ ಹಾಕ್ಕೊಂಡು ನಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ನೀರನ್ನ ಹಾಕ್ಕೊಂಡು ಹೆಚ್ಚಿಸ್ಕೊಳ್ಳೋಣ. ಬಾಯ್ಲರ್ ಚಿಕನ್ಗೆಲ್ಲನ ಸ್ವಲ್ಪ ನೀರು ಕಡಿಮೆನೇ ಹಾಕಬೇಕು. ಜಾಸ್ತಿ ಹಾಕಿದರೆ ನೀರು ಥರ ಇರುತ್ತೆ, ಚೆನ್ನಾಗಿರಲ್ಲ. ಅವರೆಕಾಳು ಹಾಕಿರೋದ್ರಿಂದ ಸ್ವಲ್ಪ ನೀರನ್ನ ಹಾಕಿದ್ದೀನಿ ಜಾಸ್ತಿ ನಾನು. ಯಾಕಂದರೆ ತಣ್ಣಗಾಗ್ತಾ ಗಟ್ಟಿ ಆಗಿಬಿಡುತ್ತೆ ಸಾಂಬಾರು, ಬೇಳೆ ಹಾಕಿರೋದ್ರಿಂದ. ಹಂಗಾಗಿ ಅವರೆಕಾಳು ಹಾಕಿಲ್ಲ ಅಂದರೆ ಆದಷ್ಟು ಸ್ವಲ್ಪ ನೀರನ್ನ ಕಡಿಮೆ ಬಳಸಿ. ನೋಡಿ, ಅದಕ್ಕೆ ಸಾಂಬಾರನ್ನ ಮಾಡ್ಕೊಂಡಿನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೊಂಡ್ವಿ ಅಂದರೆ ಸಾಂಬಾರು ರೆಡಿ ಆಯಿತು. ಕುಕ್ಕರ್ಗೆ ಹಾಕೋ ಅವಶ್ಯಕತೆ ಇಲ್ಲ. ಹಂಗೂ ಕುಕ್ಕರ್ಗೆ ಹಾಕ್ಬೇಕಂದ್ರೆ 1 ವಿಜಲ್ ಕೂಗಿಸ್ಕೋಬೋದು. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡಿದ್ನಿ ಸಾಂಬಾರನ್ನ. ಸೈಡಲ್ಲೆಲ್ಲ ಎಣ್ಣೆ ಬಿಟ್ಟಿದೆ. ಈ ರೀತಿ ಎಣ್ಣೆ ಬಿಟ್ಟರೆ ಸಾಂಬಾರು ರೆಡಿಯಾಗಿದೆ ಅಂತ ಅರ್ಥ. ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರಂತೂ. ಚಿಕನ್ನು ಮತ್ತು ಅವರೆಕಾಳು ಹದವಾಗಿ ಚೆನ್ನಾಗಿ ಬೆಂದಿದೆ. ನಮ್ಮ ಸೈಡ್ನವರು ಒಂದ್ಸಲ ಟ್ರೈ ಮಾಡಿ ನೋಡಿ, ಚೆನ್ನಾಗಿರುತ್ತೆ. ನಮ್ಮ ಸೈಡು ಈ ಥರ ಬೇಳೆ ಎಲ್ಲ ಹಾಕಿ ಮಾಡಲ್ಲ. ನಾನು ಸ್ಟಾರ್ಟಿಂಗಲ್ಲಿ ಬೆಂಗಳೂರಿಗೆ ಬಂದಾಗ ನಮ್ಮ ಮನೆ ಅಕ್ಕಪಕ್ಕದವ್ರು ಮಾಡ್ತಾಯಿದ್ರು. ಆವಾಗ ಯಪ್ಪ ಬೇಳೆ ಹಾಕಿ ಮಾಡ್ತಾರೆ, ಅದೇನು ಚೆನ್ನಾಗಿರುತ್ತೆ ಅಂತ ನಾನು ತಿಂತಾನೇ ಇರಲಿಲ್ಲ. ಇತ್ತೀಚೆಗೆ 1-2 ಸಲ ತಿಂದಿದ್ದೆ ಬೇರೆಯವ್ರ ಮನೆಯಲ್ಲಿ, ತುಂಬಾ ಚೆನ್ನಾಗಿತ್ತು. ಹಾಗಾಗಿ ನಾನು ಇತ್ತೀಚೆಗೆ ಸೀಸನ್ ಬಂದಂಗೆಲ್ಲನ, ಅವರೆಕಾಳು ಸೀಸನ್ ಬಂದಾಗೆಲ್ಲನ ಮಾಡ್ತಾ ಇರ್ತೀನಿ. ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ಮುದ್ದೆಗೆ ಸಹ ಇಟ್ಟಿದ್ದೀನಿ. ಮುದ್ದೆ ಕುದೀತಾ ಇದೆ. ಒಂದು ಕಡೆ ಸೌತೆಕಾಯಿ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ. ಯಾಕಂದರೆ ಬೆಳಿಗ್ಗೆ ನನ್ನ ತಮ್ಮ ಬಂದಿದ್ದು, ಅವನು ತಿಂಡಿ ಏನು ತಿಂದಿಲ್ಲ, ಡೈರೆಕ್ಟ್ ಊಟಕ್ಕೆ ರೆಡಿ ಮಾಡ್ತಾ ಇದ್ದೀನಿ. ಮುದ್ದೆ ಸಹ ತೋಳಿಸಿ ಇಟ್ಟಿದ್ದೀನಿ ತಟ್ಟೆಗೆ, ಅವನಿಗೆ ಹೋಗಿ ಊಟಕ್ಕೆ ಕೊಡಬೇಕು. ನೋಡಿ, ಎಮ್ಮೆ ಆಗಿರುವ ಅವರೆಕಾಳು ಚಿಕನ್ ಸಾಂಬಾರು ರೆಡಿಯಾಗಿದೆ. ತುಂಬ ರುಚಿಯಾಗಿ ಬಂದಿತ್ತು. ನಮ್ಮ ಮನೆಯವರು ಇಲ್ಲ, ಕೆಲ್ಸಕ್ಕೆ ಹೋಗಿದ್ದಾರೆ. ನನ್ನ ಮಗನೂ ಸ್ಕೂಲ್ಗೆ ಹೋಗಿದ್ದಾನೆ. ನನ್ನ ಮಗ ಇವತ್ತು ಲೇಟಾಗಿ ಬರ್ತಾನೆ, 4:15ಗೆ ಬರೋದು ಇವತ್ತು. ಹಾಗಾಗಿ ಊಟ ಮಾಡಿಬಿಟ್ಟು ಕರ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ನನ್ನ ತಮ್ಮ ಊಟಕ್ಕೆ ಕೂತಿದ್ವಿ. ನಮ್ಮ ಮನೆಯವರು ಅಷ್ಟೇ ನೈಟ್ ಆಗುತ್ತೆ ಬರೋದು, ನೀವು ಊಟ ಮಾಡಿರಿ ಅಂತೇಳಿದರು. ಮತ್ತು ನನ್ನ ತಮ್ಮನು ಬೆಳಿಗ್ಗೆ ತಿಂಡಿ ತಿಂದಿರಲಿಲ್ಲ. ಅವನು ಮಧ್ಯಾಹ್ನ ಒಂದೇ ಸಲ ಊಟ ಮಾಡ್ತೀನಿ ಅಂತ ಹೇಳಿದ. ಹಾಗಾಗಿ ಇಬ್ಬರೇ ಊಟ ಮಾಡ್ತಾಯಿದ್ವಿ. ಇವನು ನನ್ನ ತಮ್ಮ ಇಂದ್ರನಗರದಲ್ಲಿ ಪೊಲೀಸ್ ಆಗಿದ್ದಾನೆ. ಇವನು ಬಂದಂಗೆಲ್ಲ ಯಾವಾಗಲೂ ನಾರ್ಮಲಾಗಿ ಚಿಕನ್ ಸಾಂಬಾರು ಮಾಡ್ತಾ ಇರ್ತೀವಿ. ಯಾಕಂದರೆ ಬ್ಯಾಚುಲರ್ಸ್ ಆಗಿರೋದು, ಸರಿಯಾಗಿ ಊಟ ಇರಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಬಂದಾಗ ಮುದ್ದೆ ಸಾರು ಮಾಡಿರ್ತೀನಿ. ಬೇರೆ ಏನು ತಿನ್ನಲ್ಲ, ಬಿರಿಯಾನಿ ಕಬಾಬು ಆ ಥರ ಎಲ್ಲ ಇಷ್ಟಪಡಲ್ಲ ಅವನು. ಸಾಂಬಾರು ಮುದ್ದೆ ಆದರೆ ನೀಟಾಗಿ ಹೊಟ್ಟೆ ತುಂಬ ಊಟ ಮಾಡ್ತಾನೆ. ಅದಕ್ಕೆ ಹಂಗಾಗಿ ಅವ್ನು ಬಂದಂಗೆ ನಾನು ಚಿಕನ್ ಸಾಂಬಾರು ಮುದ್ದೆ, ಮಟನ್ ಏನು ತಿನ್ನಲ್ಲ ಅವನು. ಇಬ್ಬರು ಊಟ ಮಾಡಿ ಈಗ ನನ್ನ ಮಗನ ಸ್ಕೂಲ್ ಹತ್ರ ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ವಿ. ಅಂಗಡಿ ಕ್ಲೋಸ್ ಮಾಡಿಕೊಂಡು ಕರ್ಕೊಂಡು ಬರೋಕ್ಕೆ ಹೋಗ್ತಾಯಿದ್ವಿ. ಕ್ಯಾಮ್ರಾನ ಉಲ್ಟಾ ಇಟ್ಕೊಂಡ್ಬಿಟ್ಟಿದ್ನಿ, ಎಲ್ಲ ನೀಟಾಗಿ ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ಲಾಸ್ಟಲ್ಲಿ ವೀಡಿಯೋ. ಸುಮಾರು ಇಲ್ಲಿಂದ ಒಂದು 3ರಿಂದ 3.5 ಕಿಲೋಮೀಟ್ರ್ ಆಗುತ್ತೆ ನನ್ನ ಮಗನ ಸ್ಕೂಲು. ಇವತ್ತು ನನ್ನ ತಮ್ಮ ಇಲ್ಲ ಅಂದಿದ್ರೆ ನಾನು ನಡ್ಕೊಂಡೇ ಹೋಗ್ಬೇಕಾಯ್ತು. ಅವ್ನು ಹೆಂಗಕ್ಕ ನೀನು ಹೋಗ್ತೀಯ ನಡ್ಕೊಂಡು ಅಂತ ಕೇಳ್ತಾ ಇದ್ದ. ಹೋಗ್ಬೇಕಾದ್ರೆ ನಡ್ಕೊಂಡೇ ಹೋಗ್ತೀವಿ, ಬರಬೇಕಾದ್ರೆ ಆಟೋ ಮಾಡ್ಕೊಂಡು ಬರ್ತಾಯಿದ್ವಿ. ಇಷ್ಟೇ ಇವತ್ತಿನ ವಿಡಿಯೋ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಒಂದ್ಸಲ ಅವರೆಕಾಳು ಹಾಕಿ ಚಿಕನ್ ಸಾಂಬಾರು ಮಾಡಿ ನೋಡಿ, ತುಂಬಾ ರುಚಿಯಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದವರೆಲ್ಲರಿಗೂ ಧನ್ಯವಾದಗಳು.